ಕಮ್ಯುನಿಕೇಶನ್ ಸ್ಕಿಲ್ಲು ಆ ಮಟ್ಟಕ್ಕಿರಲಿಲ್ಲ. ಸಂಪರ್ಕ ಕ್ರಾಂತಿಗೆ ಒಂದು ಹೊಸ ಕ್ರಾಂತಿ ರೆವಲ್ಯೂಷನ್ ಬರೆದಿದ್ದು ಶ್ರೀ ರಾಜೀವ್ ಗಾಂಧಿ ಅವರು. ಅದನ್ನು ನಾವು ಮರೆಯೋಗಿಲ್ಲ. ಮತ್ತೆ 21ಕ್ಕೆ ನಾವೆಲ್ಲ ವೋಟ್ ಮಾಡ್ತಿದ್ವಿ, 21ನೇ ವಯಸ್ಸಿಗೆ ವೋಟ್ ಮಾಡ್ತಿದ್ವಿ. ಆದರೆ 18ನೇ ವಯಸ್ಸಿಗೆ ಆರ್ಮಿಲಿ ಕೆಲಸ ಮಾಡೋಕೆ ಅವಕಾಶ ಇದೆ. ಆದರೆ 18ನೇ ವಯಸ್ಸಿಗೆ ಯಾಕೆ ವೋಟಿಂಗ್ ಪವರ್ ಕೊಡಬಾರ್ದು ಅಂತ ಹೇಳಿ ರಾಜೀವ್ ಗಾಂಧಿ ಅವರು ಅದರ 21ರ ವೋಟಿಂಗ್ ಏಜ್ ಅನ್ನ 18ಕ್ಕೆ ತಂದುಕೊಟ್ಟಂತ ಕೀರ್ತಿ ಶ್ರೀ ರಾಜೀವ್ ಗಾಂಧಿ ಅವರು ಸಲ್ಲುತ್ತೆ. ಅವ್ರ ಬಗ್ಗೆ ಮಾತಾಡೋಕೆ ದೊಡ್ಡ ಇತಿಹಾಸ ಇದೆ. ಸಾರ್ಕ್ ಸಮ್ಮೇಳನ ಮಾಡಿದ ವಿಚಾರ ಇರಬಹುದು. ಮತ್ತೆ ಸ್ವತಃ ರಾಜೀವ್ ಗಾಂಧಿ ಅವರು ಒಂದು ದೆಹಲಿಯಲ್ಲಿ ಒಂದು ಏಷ್ಯಾ ರಾಷ್ಟ್ರಗಳ ಅಂದ್ರೆ ಅಲಿಪ್ತ ರಾಷ್ಟ್ರಗಳ ಫಸ್ಟ್ ಸಭೆಯನ್ನ ಮಾಡ್ತಾರೆ. ಅದು ಕೂಡ ಒಂದು ದೊಡ್ಡ ಇತಿಹಾಸ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಗಾಂಧಿಯ ಪ್ರೋಟೋಕಾಲ್ ಅಂದ್ರೆ ಈ ಕಾಂಗ್ರೆಸ್ನ ಪ್ರೋಟೋಕಾಲ್ನ ಕಾಂಗ್ರೆಸ್ಗೆ ಇಡೀ ದೇಶಕ್ಕೆ ಪರಿಚಯ ಮಾಡಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಸಂಜೀವ್ ರೆಡ್ಡಿ ಅವರು ಬರಬೇಕಾಯಿತು. ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಅವ್ರದ್ದು TVS ಅವ್ರದ್ದು 25 ವರ್ಷದ ಒಂದು ಸಿಲ್ವರ್ ಜೂಬ್ಲಿ ಪ್ರೋಗ್ರಾಮ್ ಇದ್ದಿದ್ದರಿಂದ ಅವರು ಬರಬೇಕಾಗಿತ್ತು. ನಮ್ಮ ಒಂದು ಕಾರ್ಯಕ್ರಮ ನಮ್ಮ INTUCದು ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂಥ ಒಂದು ಸಂಘಟನೆ ನಮ್ಮದು. ಹಾಗಾಗಿ ನಮ್ಮ ಸಂಘಟನೆ ಮೈಸೂರು ಜಿಲ್ಲೆಯಲ್ಲಿ ಭಾಳ ಸ್ಟ್ರಾಂಗ್ ಆಗಿದೆ. ಪುಟ್ಟಯ್ಯನವರು, ಚೇತನ್ನು, ಮದನ್ ಮತ್ತು ಸುಮಾರು ಜನ INTUC ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಭಾಳ ಸ್ಟ್ರಾಂಗ್ ಆಗಿದೆ. ನಾವು ಇಲ್ಲಿ ನಮ್ಮ ಕಾರ್ಮಿಕ ಮಿತ್ರರಿಗೆ ಮತ್ತು ಕಾರ್ಮಿಕರಿಗೆ ಭಾಳಷ್ಟು ಒಂದು ಸವಲತ್ತುಗಳನ್ನ ಕೊಡಿಸ್ಬೇಕು ಅಂತ ಇದ್ದೀವಿ. ಅದನ್ನು ನಮ್ಮ ಜಿಲ್ಲಾ ಮಟ್ಟದ INTUC ಒಂದು ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳ ಒಂದು ಇದರಿಂದ ನಮ್ಮ ಶೌಕತ್ ಅಲಿ ಅವರು, ಪುಟ್ಟಯ್ಯನವರು ಮತ್ತು ಶಾಮನ್ ರೆಡ್ಡಿಯವರು, ಯಲ್ಲಪ್ಪನವರು ಮತ್ತು ಮಹಿಳಾ ಇದರಿಂದ ಬಾಲಮ್ಮನವರು ಅಂತೇಳಿ ಎಲ್ಲ ರಾಜ್ಯ ಮಟ್ಟದಿಂದ ಬಂದಿದ್ದೀವಿ. ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ನಾವು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅವರಿಗೆ ನಮ್ಮ INTUC ಪರವಾಗಿ ಅವ್ರು ಧನ್ಯವಾದ ತಿಳಿಸ್ತೀವಿ. ನನ್ನ ಹೆಸರು ಕುಮಾರ್ ಅಂತ, TY ಕುಮಾರ್ ಅಂತ, ರಾಜ್ಯ ಯುವ ಘಟಕದ ಅಧ್ಯಕ್ಷ. ಇವತ್ತು ಒಂದು ನಮ್ಮ ಸಂಜೀವ್ ರೆಡ್ಡಿ ಅವರು ಬರಬೇಕಾಗಿದೆ, ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಜೀವ್ ರೆಡ್ಡಿ ಅವರು ಬರಬೇಕಾಗಿತ್ತು. ಇವತ್ತು ಅವ್ರು ಆಗಲಿಲ್ಲ, ಅನಿವಾರ್ಯ ಏನೋ ಒಂದು ಇರ್ಬೋದು. ಆದರೂ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ. TVS ಯೂನಿಯನ್ ಅದೊಂದು ಯೂನಿಯನ್ ಮಾಡ್ಕೊಂಡು ಸುಮಾರು 25 ವರ್ಷ ಆಗಿದೆ. 25 ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಇವತ್ತು ಅದನ್ನು ಮುಗಿಸ್ಕೊಂಡು ಆಮೇಲೆ ನಮ್ಮ ಕಾಂಗ್ರೆಸ್ ಆಫೀಸ್ ಕಚೇರಿಗೆ ಬಂದು ಈ ಒಂದು ರಾಜೀವ್ ಗಾಂಧಿ ಅವರ ಪುಣ್ಯಸ್ಮರಣೆಯನ್ನು ನಾವು ಇವತ್ತು ನೆನಪು ಮಾಡಿಕೊಂಡು ಇವತ್ತು ಯುವ ಕಾಂಗ್ರೆಸ್ಸಿಂದ ಒಂದು ಒಳ್ಳೆ ಯುವ ಕಾಂಗ್ರೆಸ್ ಇರ್ಬೋದು, ನಮ್ಮ ಮೇನ್ ಕಾಂಗ್ರೆಸ್ ಇರ್ಬೋದು, ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ನೋಡಿ, ನಾನು ಈ ಸಂದರ್ಭದಲ್ಲಿ ಹೇಳ್ಬಾರ್ದು, ಆದರೂ ಹೇಳಲೇಬೇಕಾಗ್ತದೆ, ಯುವಕರಿಗೆ ಹೇಳಬೇಕಾಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಯಾವ್ದಾರು ಒಂದು ಪಕ್ಷ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ. ಯಾವ ಥರ ಅಂದರೆ ಪ್ರಾಣ ತ್ಯಾಗ ಮಾಡೋಂಥ, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಎಲ್ಲ ಒಂದು ಕುಟುಂಬ ಇದೆ ಅಂತಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರಿಂದ ಹಿಡಿದು ಪ್ರತಿಯೊಬ್ಬರು ಸಹ ಪ್ರಾಣ ತ್ಯಾಗ ಮಾಡೋವಂಥವ್ರು. ಇವತ್ತು ರಾಜ್ಯಕ್ಕೆ ಇವಾಗ ಈ ಬೇರೆ ಸರ್ಕಾರ ಇರ್ಬೋದು, ಯಾವ ಥರ ಇದೆ ಅಂತಂದರೆ ಅದು ಅಧಿಕಾರಕ್ಕೋಸ್ಕರ ಯಾವ್ದಾರ ಒಂದು ಪಕ್ಷ ಇದೆ ಅಂತಂದರೆ ಅವ ಒಂದು ಸೈನಿಕರ ಮೇಲೆ ಅವ್ರನ್ನ ಹತ್ಯೆ ಮಾಡಿ ಒಂದು ಸರ್ಕಾರ ನಡೆಸಬೇಕಂತ ಯಾವ್ದಾರ ಒಂದು ಪಕ್ಷ ಇದೆ ಅಂತಂದರೆ ಅದು BJP ಸರ್ಕಾರ, ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಮಾನ ಇದೆ, ಮರ್ಯಾದೆ ಇಲ್ಲ. ಯಾಕಂದರೆ ನೋಡಿ, ಇವಾಗ ಯಾವುದಾದ್ರು ಒಂದು ಸೈನಿಕರು ಅಲ್ಲಿ ಯುದ್ಧ ಮಾಡಿ ಸಾವುಗಳನ್ನ ಅವರು ಬಲಿದಾನ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇರಬೇಕಾದ್ರೆ ನಾವೇ ಮಾಡಿದ್ದೀವಿ ಅನ್ನೋ ರೀತಿಯಲ್ಲೇ ಅಲ್ಲಿ ಎಲ್ಲ ಕಡೆ ಬ್ಯಾನರ್ಗಳು ಹಾಕ್ಕೊಂಡು ಈ BJP ಮುಖಂಡರು ಮೆರೀತಾ ಇದ್ದಾರೆ. ಅವರೇ ಹೋಗಿ ಕಾರ್ಗಿಲ್ಗೆ ಹೋಗಿ ಅಲ್ಲಿ ಯುದ್ಧ ಮಾಡಿ ಅವ್ರನ್ನೆಲ್ಲ ಮಾಡಿದ್ವಿ ಅನ್ನೋ ಅಷ್ಟು ಇದು ತೊಗೊಳ್ತಾ ಇದ್ದಾರೆ. ಅದು ಅವರ ಮೂರ್ಖತನ. ಇವಾಗ ನೋಡಿ, ಇವಾಗ ಯುವಕರಿಗೆಲ್ಲ ಅರ್ಥ ಆಗಬೇಕು. ಮುಂಚೆ ಮೋದಿ ಅಂದರೆ ಮೋದಿ ಕುರಿ ದಂಡು ಥರ ಹೋಗ್ತಾ ಇತ್ತು. ಇವಾಗೆಲ್ಲ ಅರ್ಥ ಆಗಿದೆ. ಎಲ್ಲ ವಿದ್ಯಾವಂತರು ಪ್ರಜ್ಞಾವಂತರು ಆಗಿದ್ದಾರೆ ಯುವಕರು. ಇನ್ಮೇಲೆ ಆದರೂ ಸಹ ನೋಡಿ, ಇವಾಗ ನಮಗೆ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಸುಮಾರು 8 ವರ್ಷ ಆಳ್ವಿಕೆ ಮಾಡು 16 ಕೋಟಿ ಕೆಲಸ ಎಲ್ಲೋಯ್ತು ನಮ್ಮದು. ಆಮೇಲೆ ಒಂದು ಏನು ಅವ್ರಿಗೆ ಒಂದು ಅಕೌಂಟ್ ಮಾಡೋ ಶಕ್ತಿ ಇಲ್ಲ ಅಂದರೂ ಸಹ ಒಂದು ಅಕೌಂಟ್ ಮಾಡಿಸಿ ಅದು ಅಲ್ಲಿಂದ ಹೋಗಿರ್ತಕ್ಕಂಥ ಕಪ್ಪು ಹಣ ತರಿಸಿ 15 ಕೋಟಿ ಒಂದು ಅಕೌಂಟಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೋಯ್ತದು? ಯಾವುದೂ ಬರಲೇ ಇಲ್ಲ. ಎಲ್ಲ ಸುಳ್ಳು ಸರ್ಕಾರ ಇರಲಿ, ಹೆಣಗಳ ಮೇಲೆ ಮಾಡೋಂಥ ಸರ್ಕಾರ ನಮ್ಮ BJP ಸರ್ಕಾರ.
ಹಾಗಾಗಿ ಕೇಂದ್ರದಲ್ಲಿ ಬದಲಾವಣೆ ಆಗಬೇಕು. ಮುಂದಿನ ದಿನದಲ್ಲಿ ಬದಲಾವಣೆ ಆಗ್ತದೆ. ನಮ್ಮ ರಾಹುಲ್ ಗಾಂಧಿ ಅವರು ಬಂದೇ ಬರ್ತಾರೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವೆಲ್ಲ ಭಾಳಷ್ಟು ಶ್ರಮಿಸಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷ ಮದನ್ ಇರ್ಬೋದು, ಜಿಲ್ಲಾಧ್ಯಕ್ಷ ಚೇತನ್ ಇರ್ಬೋದು, ಮತ್ತು ನಾಗರಾಜ್ ಇರ್ಬೋದು, ಮತ್ತು ಪುಟ್ಟರಾಜ್ ಇರ್ಬೋದು, ಸುಮಾರು ಜನ ಬಂದು ಭಾಳಷ್ಟು ಕೆಲಸ ಮಾಡಿ ಇವತ್ತು ಪ್ರತಿದಿನವೂ ಈ ಮೈಸೂರು ಭಾಗದಲ್ಲಿ INTCಯನ್ನು ಕಟ್ಟುವಂಥ ಕೆಲಸ ಭಾಳಷ್ಟು ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ಕೊಂಡು ಹೋಗಲಿ. ನಿಮ್ಮ ಸಹಕಾರ ಸಹ ಅವ್ರ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಸಹ ಅವ್ರ ಮೇಲೆ ಇರಲಿ. ಇನ್ನೂ ಉತ್ತಮವಾದ ಕೆಲಸ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕು ಅಂತ ಹೇಳ್ತಾ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್, ಇವತ್ತು ಇಂಟೆಕ್ ನಮ್ಮದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಮಾಡಿದ್ವಿ ಸರ್. ನಾವು ಮೈಸೂರು ನಗರಾಧ್ಯಕ್ಷ ಅಂತ ಮೂರ್ತಿ ಅಣ್ಣ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ವಿಜಯಕುಮಾರ್ ಅಣ್ಣ ನೇತೃತ್ವದಲ್ಲಿ ಇವತ್ತು, ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಯೂತ್ ಅಧ್ಯಕ್ಷರಾದಂಥ ನಮ್ಮ ಕುಮಾರ್ ಸರ್ ನೇತೃತ್ವದಲ್ಲಿ ಇವತ್ತು ಸರ್ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಸರ್ ಅನೇಕ ನಮ್ಮ ಬೇರೆ ಬೇರೆ ಜಿಲ್ಲಾಧ್ಯಕ್ಷರುಗಳು ಕಾರ್ಯಕರ್ತರುಗಳು ಭಾಗವಹಿಸಿ ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾರೆ. ಏನು ಈ ಕಾರ್ಯ ಸರ್ ಇಂಟೆಕ್ ಏನು ಉದ್ದೇಶ ಅಂದರೆ ಸರ್, ಇಂಟೆಕ್ ಪ್ರತಿಯೊಂದು ಇವತ್ತೇನು ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ ನೀತಿಗಳು ತುಂಬ ತಂದಿದೆ, ಆ ವಿರೋಧ ನೀತಿ ಇವಾಗ ಚರ್ಚೆ ಮಾಡೋದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕಂಪ್ನಿಗೆ ಹೋಗಿ ನಾವೇನಿವಾಗ ಕಾರ್ಮಿಕರಿಗೆ ಏನು ಅನ್ಯಾಯ ತಿಳಿಸೋದಕ್ಕೆ ಮುಖಾಂತರ ಅದನ್ನೆಲ್ಲನೂ ನಾವು ಮುಟ್ಟಿಸ್ಬೇಕು ಅಂತ ಈ ರಾಜ್ಯಸಭೆಯಲ್ಲಿ ಒಂದು ಉನ್ನತವಾದಂಥ ಸೂಚನೆ ನಮ್ಮ ರಾಜ್ಯಾಧ್ಯಕ್ಷರುಗಳಾದಂಥ ಕೊಟ್ಟಿದ್ದಾರೆ. ಅದೇ ರೀತಿಯಾದಂಥ ನಮ್ಮ ಜಿಲ್ಲಾ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರುಗಳು ಸಹ ನಮ್ಮ ಕೈ ಜೋಡಿಸಿ ಮುಂದಿನ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ನೋಡ್ತಾ ಇದ್ದೀವಿ ಸರ್ ನಾವು. ಇವತ್ತು ಪ್ರತಾಪ್ ಸಿಂಹ ಅವರು ಅವರಿಗೆ ಟೀಕೆ ಮಾಡಿದ್ದಾರೆ. ನಿಮ್ಮ ವಿದ್ಯಾರ್ಹತೆ ಏನು, ನಿಮಗೆ ಜಿಯೋಗ್ರಫಿ ಬಗ್ಗೆ ಏನಾರು ಗೊತ್ತಾ ಅಂತೇಳಿ ಸರ್, ಪ್ರತಾಪ್ ಸಿಂಹ ಅವ್ರಿಗೆ ಸರ್ ಈಗ ಖರ್ಗೆ ಸಾಹೇಬ್ರಿಗಂತ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಅನುಭವ ಸರ್ ಇಲ್ಲ ಅವ್ರಿಗೆ. ಯಾಕಂದರೆ ಅವ್ರಂತ ಪ್ರತಾಪ್ ಸಿಂಹ ಹುಚ್ಚು ಅಂತಾರಲ್ಲ ಸರ್, ಹುಚ್ಚು ಕೂದ್ರೆ ಹೊಡೆದಂಗೆ ಸುಮ್ಮನೆ ಮಾತಾಡೋದು. ಯಾಕಂದರೆ ಈಗ ನೋಡಿ ಸರ್, ಆಲ್ರೆಡಿ MP ಟಿಕೆಟ್ ತಪ್ಪಿದೆ, ಅದರಿಂದ ಅವ್ರಿಗೆ ಈಗ ಒಂಥರ ಮೆಂಟಲಿ ಇದಾಗಿದೆ. ಅಟ್ಲೀಸ್ಟ್ ಅವ್ರಿಗೇನು ಡಾಕ್ಟ್ರು ಚೆಕ್ ಮಾಡಿಸ್ಕೋಬೇಕು. ಯಾಕಂದರೆ ಅವ್ರು ಈ ಥರ ಮಾತಾಡ್ತಿರೋ ಒಬ್ಬರು ಲೀಡರ್ಗಳ ಮುಖಾಂತರ ಅಂದರೆ ಅವ್ರು ಇವತ್ತು ನಿಮ್ಗೆ ಗೊತ್ತಿರೋ ಭಾರತ ಕಂಡಂಥ ನಮ್ಮ ದಲಿತ ನಾಯಕರಲ್ಲಿ ಒಬ್ಬರ ಮುಂಚೂಣಿವಾಗಿದ್ದಾರೆ ನಾಯಕರು. ಅಂಥ ನಾಯಕರ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಈ ಪ್ರತಾಪ್ ಸಿಂಹಂಗೆ ತಲೆಕಟ್ಟಿರಬೇಕು. ಯಾಕಂದರೆ ಅವ್ರಂಥ ಮಾತಾಡೋ ಯೋಗ್ಯತೆಯೂ ಇಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಬೇಕು. ಅವ್ರಿಗಿರೋಂಥ ಅನುಭವ ಆಗಿರ್ಬೋದು, ವಿದ್ಯಾರ್ಹತೆ ಇರ್ಬೋದು. ಇವಾಗ ಎಷ್ಟೋ ಜನ ಇವತ್ತು ಏನು ಸರ್, ಅವರು ಹೋಗ್ಬೇಕಂದ್ರೆ ಗುಲ್ಬರ್ಗ ಹೋಗಿ ನೋಡಲಿ ಸರ್, ಏನು ಮಾಡಿದ್ದಾರೆ ಅನ್ನೋದರ ಅನುಭವ ಗೊತ್ತಾಗಬೇಕು. ಅವ್ರ ವಿದ್ಯಾರ್ಥಿ ಏನೋ ಹೋಗ್ಬೇಕಂದ್ರೆ ಡೆಲ್ಲಿ ಅವರು ಇದ್ರಲ್ಲ MP ಆಗಿ 10 ವರ್ಷ ಅವ್ರು ಗೊತ್ತಾಗಿರುತ್ತೆ ಅವ್ರದ್ದು ಏನು ಅನುಭವ ಏನು ಅಂತ. ಈಗ ಮೋದಿ ಅವ್ರಿಗೆ ಗೊತ್ತಿರುತ್ತೆ. ಈಗ ನಮ್ಮಂಥ ಖರ್ಗೆ ಸಾಹೇಬ್ರ ಅನುಭವ ಏನು ಅನ್ನೋದನ್ನ ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ. ನಾವು ಅಂತ ಹೇಳಕ್ಕೆ ಅಂಥ ಮೂರ್ಖನ ಬಗ್ಗೆ ನಾವು ಮಾತಾಡೋದು ಸರ್ ಹುಚ್ಚುತನ ಅನ್ಸುತ್ತೆ ಸರ್ ನಮಗೆ.